ಹೇಗಿತ್ತು ಯಾಗಂಟಿ ಟೆಂಪಲ್? ಅದ್ಭುತ ಅಲ್ಲ? ನನಗಂತೂ ಇಲ್ಲಿಂದ ಹೋಗೋಕ್ಕೆ ಮನಸ್ಸಿಲ್ಲ, ಅಷ್ಟು ಚೆನ್ನಾಗಿದೆ. ಬಟ್ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಬಟ್ ಟೆಂಪಲ್ ಮಾತ್ರ ಎಕ್ಸ್ಟ್ರಾರ್ಡಿನರಿ. ಯಾಗಂಟಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಸಕ್ಕತ್ತಾಗಿದೆ ವ್ಯೂ ನೋಡಿ, ಬಂಡೆಗಳ ಮಧ್ಯ ದೇವಸ್ಥಾನ. ಇದು ಪಾರ್ಕಿಂಗ್ಸ್ ಏರಿಯಾ. ಅಲ್ಲಿ ಮೇಲೂ ಹೋಗ್ಬೋದು, ಅದೇನಂತ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಮೇಲ್ಗಡೆ ರೋಡನ್ನು ಕಾಣ್ತಾ ಇದೆ. ಇದು ಯಾಗಂಟಿ ಟೆಂಪಲ್ ಎಂಟ್ರೆನ್ಸ್. ಯಾಗಂಟಿ ಪಾರ್ಕಿಂಗಿಂದ ದೇವಸ್ಥಾನಕ್ಕೆ ದಾರಿ ಇದು. ಎಂಟ್ರಿ ಆಗ್ತಿದ್ದಂಗೆ ಒಂದು ಕಲ್ಯಾಣಿ ಇದೆ, ದೊಡ್ಡ ಕಲ್ಯಾಣಿ. ಈ ಕಲ್ಯಾಣಿಯಲ್ಲಿ ನಂದಿ ಬಾಯಿಂದ ನೀರು ಬರ್ತಾಯಿದೆ ನೋಡಿ, ಅದರಿಂದನೇ ಈ ಕಲ್ಯಾಣಿ ನೀರು ತುಂಬ್ತಾ ಇರೋದು. ಸೊ ಈ ಸ್ನಾನ ಮಾಡೋರು ಮಾಡ್ಬೋದು, ಕೆಲವರು ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಸ್ನೇಹಿತರು ಕೈಕಾಲು ಕಳ್ಕೊಂಡು ಹೋಗ್ತಾ ಇದ್ದಾರೆ. ಮೇನ್ ದೇವಸ್ಥಾನದ ಎಂಟ್ರೆನ್ಸ್ ಇದು. ಬಿಸಿಲು ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ. ಈ 2 ದಿವಸ ಅಷ್ಟು ಬಿಸಿಲು ಇರಲಿಲ್ಲ, ಸ್ವಲ್ಪ ಮೋಡ ಆಯಿತು. ಬಟ್ ಇವತ್ತಿಂದ ತುಂಬ ಬಿಸಿಲು ಇದೆ, ಶುರು ಆಗಿದೆ ಆಲ್ರೆಡಿ, ಚುರು ಅಂತ ಇದೆ ಮೈ. ಸೊ ತುಂಬ ಹಳೆ ದೇವಸ್ಥಾನ ಅನಿಸುತ್ತಿದ್ದು ಯಾಗಂಟಿ ಟೆಂಪಲ್ಲು. ಇದ್ರ ಹಿಸ್ಟ್ರಿ ಅಷ್ಟು ಮಾಹಿತಿ ಇಲ್ಲ, ಅದು ಗೂಗಲಲ್ಲಿ ವಿಕಿಪೀಡಿಯಲ್ಲಾದ್ರು ನೋಡ್ಕೋಬೇಕು. ಬಟ್ ದೇವಸ್ಥಾನ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ. ಅಂದರೆ ಭಾಳ ವರ್ಷದ್ದು, ಅಂದರೆ ಭಾಳ ಪಾಸಿಟಿವ್ ಎನರ್ಜಿ ಇರುತ್ತೆ ಇಲ್ಲಿ. ಸುತ್ತು ಬಂಡೆ, ಅದ್ರ ಮಧ್ಯ ದೇವಸ್ಥಾನ ನೋಡಿ. ಇದೊಂದು ದೇವಸ್ಥಾನ. ಈ ದೇವಸ್ಥಾನ ಮುಗಿಸ್ಕೊಂಡು ಪಕ್ಕದ ಇನ್ನೊಂದು ದೇವಸ್ಥಾನ ಇದೆ ನೋಡಿ, ಕಾಣ್ತಾ ಇದೆಯಾ? ಒಳಗಡೆ ಅಲ್ಲಿ ಹೋಗ್ಬೇಕು. ಅದು ಅದೊಂದು ದೇವಸ್ಥಾನ. 2 ಬೆಟ್ಟ ಅಥವಾ ಬಂಡೆ ಮಧ್ಯ ಮಾಡಿದ್ದಾರೆ. ವಾಟ್ರು ಎಷ್ಟು ಕ್ಲೀನಾಗಿದೆ ನೋಡಿ. ಇದು ಬೆಟ್ಟದಿಂದ ಬರುವಂಥ ನೀರು ನೋಡಿ, ತುಂಬ ಕ್ಲಿಯರ್ ಆಗಿದೆ. ಇದು ಇಲ್ಲಿಂದ ಬರೋದು. ಒಂದು ಪಕ್ಷಿ ಕೂತಿದೆ, ನಿಮ್ಗೆ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ ಅಲ್ಲ? ಇಲ್ಲಿ ನೋಡಿ, ಝೂಮ್ ಹೋದರೆ ನಿಮಗೆ ಆ ಪಕ್ಷಿಯಲ್ಲಿ ಕಾಣುತ್ತೆ. ಗೊತ್ತೇ ಆಗೋದು ಒರಿಜಿನಲ್ ಅದು. ಅಲ್ಲಿ ಪಕ್ಷಿ ಕುಂದ್ರೆ ಕಾಣಿಸ್ತಿದೆ ಸರ್ ನಿಮಗೆ? ಅದ್ಭುತವಾದ ದೇವಸ್ಥಾನ, ಸೂಪರ್.
ಎರಡು ಬಂಡೆಗಳ ಮಧ್ಯೆ ಗುಹೆ ಮಾಡಿದ್ದಾರೆ. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಇದು ಮೆಟ್ಲು. ಭಾರಿ ಖುಷಿಯಾಗುತ್ತೆ. ನಮ್ಮ ಇಂಡಿಯಾದಲ್ಲಿ ಅದು ನಮ್ಮ ಬೆಂಗಳೂರಿನ ಕರ್ನಾಟಕದಿಂದ ಹತ್ರ ಇರೋ ತೆಲಂಗಾಣದಲ್ಲಿ ಈ ಒಂದು ಲೊಕೇಶನ್ ಇದೆ ಅಂತ. ದಯವಿಟ್ಟು ಉಸಿರು ಸುಸ್ತಾಗ್ತಾಯಿದೆ, ಹತ್ತಾಯಿದ್ವಿ ಅದಕ್ಕೋಸ್ಕರ. ಬಟ್ ಇಂಥ ಲೊಕೇಶನ್ನು ಈ ದೇವಸ್ಥಾನ ಯಾವತ್ತೂ ಮಿಸ್ ಮಾಡಬೇಕು, ಅಷ್ಟು ಚೆನ್ನಾಗಿದೆ. ಗೈಸ್, ಯಾಗಂಟಿ ಟೆಂಪಲ್ ದರ್ಶನ ಆಯಿತು. ಆ ಕೇವ್ಸ್ ಒಳಗಡೆ ದೇವಸ್ಥಾನ, ಲಿಂಗ ಅದ್ಭುತ. ನಿಜವಾಗ್ಲೂ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಇಲ್ಲಿ ಬಂದು ನೋಡಿ. ನಾನು ಇಷ್ಟು ವರ್ಷ ಆಯಿತು, ನನಗೆ ಗೊತ್ತಿರಲಿಲ್ಲ ಇಂಥ ಒಳ್ಳೊಳ್ಳೆ ದೇವಸ್ಥಾನ ನಮ್ಮ ಇಂಡಿಯಾದಲ್ಲಿದೆ ಅಂತ, ಅದು ಪಕ್ಕದ ಸ್ಟೇಟಲ್ಲಿದೆ ಅಂತ. ಸೊ ದಯವಿಟ್ಟು ಈ ಟೆಂಪಲ್ನ ಮಿಸ್ ಮಾಡ್ಕೊಬೇಡಿ. ಫ್ಯಾಮ್ಲಿಗೆ ಎಲ್ಲ ಕರ್ಕೊಂಬಂದು ಈ ಟೆಂಪಲ್ನ ತೋರಿಸಿ. ತುಂಬ ಅದ್ಭುತವಾಗಿದೆ, ನೀವೆಲ್ಲ ನೋಡಿದೆ ಅನಿಸುತ್ತೆ. ಸೊ ಅದ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದಿದೆ. ಬಟ್ ಅದ್ರ ಹಿಸ್ಟ್ರಿ ನೀವು ಗೂಗಲ್ ಅಥವಾ ವಿಕಿಪೀಡಿಯಲ್ಲಿ ತಿಳ್ಕೊಬೇಕು. ಸೊ ಅದು ಹಿಸ್ಟ್ರಿ ಹೇಳೋಕ್ಕಾಗಲ್ಲ. ಸೊ ಒಳ್ಳೆ ಜಾಗ ಮಾತ್ರ, ಒಂದು ಪುರಾತನ ದೇವಸ್ಥಾನ. ಸೊ ಇಲ್ಲಿ ಮುಗೀತು. ಇದು ಮುಗಿಸ್ಕೊಂಡು ನಾವೀಗ ಬೆಲ್ಲಮ್ ಕೇವ್ಸ್ ಹೋಗ್ತಾಯಿದ್ವಿ. ಇಲ್ಲಿಂದ 45 ಕಿಲೋಮೀಟ್ರ್ ಇದೆ. ಸೊ ಅದು ಇನ್ನೊಂದು ಅದ್ಭುತ. ಅದು ದೇವಸ್ಥಾನ ಅಲ್ಲ, ಬಟ್ ಅದು ಲೊಕೇಶನ್ನೇ ಬೇರೆ. ನಾವು ಅಲ್ಲಿಗೆ ಹೋಗಿ ನಿಮಗೆ ತೋರಿಸ್ತೀವಿ. ಬನ್ನಿ, ಬೆಲ್ಲಮ್ ಕೇವ್ಸ್ ಹೋಗೋಣ. ಇಲ್ಲಿ ಬೆಲ್ಲಮ್ ಕೇವ್ಸ್ ಹೋಗ್ಬೇಕಾದ್ರೆ ಒಂದು ದೊಡ್ಡ ಡ್ಯಾಮ್ ಸಿಕ್ಕಿದೆ. ಡ್ಯಾಮ್ಕಿನ್ನ ಕೆರೆ ಇದು ಸರ್, ಅದು ಕೆರೆ ಇದು, ಡ್ಯಾಮ್ ಅಲ್ಲ. ಡ್ಯಾಮ್ ಇಲ್ಲ ಸರ್, ಏನು ಇದಿಲ್ಲ, ಗೇಟ್ ಇಲ್ಲ. ಸ್ಟೋರೇಜು, ವಾಟರ್ ಸ್ಟೋರೇಜ್ ಇದು ಸಕ್ಕಾಪಡೆ ದೊಡ್ಡದಿದೆ ಮಾತ್ರ. ಬಟ್ ಇದು ಏನು ಹೆಸರು ಏನು ಹಾಕಿಲ್ಲ. ಇದೊಂದು ರೆಸ್ಟೋರೆಂಟ್ ಇದೆ ನೀರು ಮಧ್ಯ, ಬಟ್ ಅದು ಕ್ಲೋಸ್ ಆಗಿದೆ. ಮಧ್ಯಾಹ್ನ ಊಟ ಮಾಡೋಣ ಅಂತ ನಿಲ್ಲಿಸಿದ್ವಿ ರೆಸ್ಟೋರೆಂಟ್ ಹತ್ರ, ಬಟ್ ರೆಸ್ಟೋರೆಂಟ್ ಇಸ್ ಕ್ಲೋಸ್ಡ್. ಬಟ್ ಮ್ಯಾಸಿವ್ ರಿವರ್ ಅಲ್ಲ, ಇದು ಲೇಕ್ ಅಲ್ವಾ, ಕೆರೆ ಮತ್ತು ವಾಟರ್ ಸ್ಟೋರೇಜ್ ಏನೋ. ಸಿಕ್ಕಾಪಟ್ಟೆ ದೊಡ್ಡದಿದೆ ಮಾತ್ರ. ಅದೇ ಬೆಲ್ಲಮ್ ಕೇವ್ಸು ಹೋಗ್ತಾ ಇದೆ. ಒಂದು ದೊಡ್ಡ ಲೇಕ್ ಅಂತಲೇ ಹೇಳ್ಬೋದು. ಡ್ಯಾಮ್ ಅಂತೇನು ಕಾಣಿಸ್ತಾ ಇಲ್ಲ, ಯಾಕಂದರೆ ಗೇಟ್ಗಳಿಲ್ಲ. ಬಟ್ ಅದು ಸ್ವಲ್ಪ ಮುಂದೆ ಬಂದ್ವಿ, ಯಾವುದೋ ಈ ಊರೇ ಮುಳುಗಿದೆ. ಇಡೀ ಊರು ಮುಳುಗಿದೆ ಅನಿಸುತ್ತೆ. ಇದನ್ನೆಲ್ಲೋ ಸ್ಥಳಾಂತರ ಮಾಡಿರ್ಬೇಕು ಊರನ್ನ. ಎಲ್ಲ ಪಾಳು ಬಿದ್ದಿದೆ, ಎಲ್ಲ ನೀರಲ್ಲಿ ಮುಳುಗೋಗಿದೆ. ಮೋಸ್ಟ್ಲಿ ನೀರು ಕಮ್ಮಿ ಆಗಿದೆ. ಬಟ್ ಆ ಕಡೆ ಇನ್ನೂ ಜಾಸ್ತಿ ಇದೆ. ನೋಡೋಣ ಆ ಕಡೆ ಏನಾದರೂ ಕಾಣಿಸುತ್ತಾ ಅಂತ ನೋಡ್ತೀನಿ ಹೋಗ್ತಾ. ಬಟ್ ನೀವು ನೋಡ್ತಿರ್ಬೋದು ಮುಳುಗಿದೆ.
ಝೂಮ್ ಮಾಡಿ ನೋಡ್ತೀನಿ ನೋಡಿ, ಕಂಪ್ಲೀಟ್ ಊರು ಮುಳುಗಿದೆ. ಬಟ್ ಏನೋ ಇದು ಬೋರ್ಡ್ ಇಲ್ಲ, ಹೆಸರು ಇಲ್ಲ, ಏನಂತಲೇ ಗೊತ್ತಾಗ್ತಾ ಇಲ್ಲ.